ನಮಸ್ತೆ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ SR ಬೌಟಿಕ್ ಲತಾ ಎಂಬ್ರಾಯ್ಡ್ರಿ. ಫ್ರಾಕ್ದು ಲಾಸ್ಟ್ ವಿಡಿಯೋದಲ್ಲಿ ಕಟ್ಟಿಂಗ್ ಹಾಕಿದ್ನಲ್ಲ, ಇವತ್ತು ಅದರದ್ದು ಸ್ಟಿಚಿಂಗ್ ತೋರಿಸ್ತೀನಿ. ಹೊಸದಾಗಿ ಯಾರೆಲ್ಲ ನನ್ನ ಚಾನಲ್ ಇವಾಗ ನೋಡ್ತಾ ಇದ್ದೀರಾ, ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆ ಶೇರ್ ಮಾಡಿ ವಿಡಿಯೋನ. ನೋಡಿ, ಫಸ್ಟು ಬ್ಯಾಕ್ ಪಾರ್ಟ್ ಹೊಲಿತಾ ಇದ್ದೀನಿ. ಬ್ಯಾಕ್ ಪಾರ್ಟ್ಗೆ ಡೋರಿ ಕೊಡ್ತಾ ಇದ್ದೀನಿ. ಫಸ್ಟೇ ಡೋರಿ ಅಟ್ಯಾಚ್ ಮಾಡ್ಕೊಂಡು ನೆಕ್ಸ್ಟು ಲೈನಿಂಗ್ ಬಟ್ಟೆ ಮೇಲೆ ಇಟ್ಕೊಂಡು ಸ್ಟಿಚ್ ಮಾಡ್ತಾ ಇದ್ದೀನಿ. ರೌಂಡ್ ಶೇಪ್ ಕಟ್ ಮಾಡಿದ್ನಲ್ಲ, ರೌಂಡ್ ಶೇಪ್ ಕಟ್ ಮಾಡಿ ಸ್ಟಿಚಿಂಗ್ ಮಾಡಿ ನೆಕ್ಸ್ಟ್ ರಿವರ್ಸ್ ಮಾಡ್ಕೊಂಡು ಸುತ್ತಲೂ ಫಿನಿಶ್ ಮಾಡ್ಕೊತೀನಿ. ಮೇನ್ ಫ್ಯಾಬ್ರಿಕ್ಕು ಮತ್ತು ಲೈನಿಂಗು ಅಟ್ಯಾಚ್ ಮಾಡ್ಕೊಂಡು ಫುಲ್ಲು ಕಟಿಂಗ್ ಮಾಡ್ಕೊತೀನಿ. ಇದೆಲ್ಲ ನಾರ್ಮಲ್ ಯಾವ ಥರ ಸ್ಟಿಚ್ ಮಾಡ್ತೀವೋ ಅದೇ ಥರನೇ ಫುಲ್ಲು ಸ್ಟಿಚಿಂಗು. ಎಲ್ಲ ಸ್ಟಿಚಿಂಗ್ ಆದಮೇಲೆ ಎಕ್ಸ್ಟ್ರಾ ಫ್ಯಾಬ್ರಿಕ್ ಎಲ್ಲ ಕಟ್ ಮಾಡ್ಕೊತಾ ಇದ್ದೀನಿ. ಎಲ್ಲ ಕಟಿಂಗ್ ಆದಮೇಲೆ ನೆಕ್ಸ್ಟು ಬ್ಯಾಕ್ ಏನು ಸ್ಟಿಚ್ ಮಾಡಿದ್ದೀನಿ ಅದನ್ನು ಸೆಂಟ್ರಿಗೆ ಫೋಲ್ಡ್ ಮಾಡ್ಕೊಂಡು ಹಿಂದೆ ಟಕ್ಸ್ಗೆ ಸೆಂಟ್ರಿಂದ 4 ಮಾರ್ಕ್ ಹಾಕ್ಕೊಂಡಿದ್ದೀನಿ. ಮೇಲಕ್ಕೆ 4 1/2 ಎರಡು ಕಡೆ ಮಾರ್ಕಿಂಗ್ ಹಾಕ್ಕೊಂಡು ಹಿಂದೆ ಟಕ್ಸ್ ಹಿಡಿತೀನಿ. ಇದು ಬ್ಯಾಕ್ ಸೈಡ್ ಟಕ್. ಇದು ಎರಡೂ 1 ಇಂಚ್ಗೆ ಟಕ್ ಹಿಡಿತಾ ಇದ್ದೀನಿ. ನೋಡಿ, ಈ ಥರ ರೆಡಿ ಆಯಿತು ಬ್ಯಾಕ್ ಪಾರ್ಟು. ಈಗ ಫ್ರಂಟ್ ಪಾರ್ಟ್ಗೆ ಮೇನ್ ಫ್ಯಾಬ್ರಿಕ್ ಮೇಲೆ ಲೈನಿಂಗ್ ಏನು ಕಟ್ ಮಾಡಿದ್ದೀವಿ ಅದನ್ನು ಇಟ್ಕೊಂಡು ನೆಕ್ಕು ಶೇಪ್ ಸ್ಟಿಚ್ ಮಾಡೋಣ. ಫಸ್ಟು ಇದು ಸ್ಕ್ಯಾಲಪ್ ಇರೋದ್ರಿಂದ ನಿಧಾನಕ್ಕೆ ಸ್ಟಿಚ್ ಮಾಡ್ಕೋಬೇಕು. ಅದು ಯಾವ ಶೇಪ್ ಇದೆ ಆ ಥರ ನೀಟಾಗಿ ಸ್ಟಿಚ್ ಮಾಡ್ಕೋಬೇಕು. ಇಲ್ಲಿ ಯಾವುದೇ ಕ್ಯಾನ್ವಾಸ್ ಹಾಕ್ತಾಯಿಲ್ಲ ನಾನು. ಕ್ಯಾನ್ವಾಸ್ ಹಾಕ್ದಲ್ಲೇ ಇರೋದ್ರಿಂದ ನೀಟಾಗಿ ಪಾಯಿಂಟ್ಸ್ ಎಲ್ಲ ನೀಟಾಗಿರಬೇಕು. ನೋಡಿ, ಈ ಥರ ಆದಮೇಲೆ ಸೆಂಟ್ರಲ್ಲಿರೋ ಫ್ಯಾಬ್ರಿಕ್ ಎಲ್ಲ ಕಟ್ ಮಾಡ್ಕೊಂಡು ಆ ಕಾರ್ನರ್ಸ್ ಏನೇನಿದೆ ಅಲ್ಲೆಲ್ಲ ಕಟ್ಸ್ಕೊಡ್ಬೇಕು ನೀಟಾಗಿ. ಇಲ್ಲಾಂದರೆ ಬಟ್ಟೆ ಟರ್ನ್ ಆಗಲ್ಲ. ಶೇಪು ಅಷ್ಟೇ ನೀಟಾಗಿ ಕಾಣಲ್ಲ. ನೀವು ನೆಕ್ ಶೇಪ್ ಏನು ಕೊಟ್ಟಿದ್ದೀರೋ ಅದು ನೀಟಾಗಿ ಕಾಣಲ್ಲ. ಹಾಗಾಗಿ ನೀಟಾಗಿ ಫುಲ್ಲು ಸ್ಕ್ಯಾಲಪ್ ಫುಲ್ಲು ಕಟ್ಸ್ಕೊಡ್ಬೇಕು. ಮತ್ತು ಒಂದು ಸ್ಕ್ಯಾಲಪಿಂದ ಇನ್ನೊಂದು ಸ್ಕ್ಯಾಲಪ್ ಇರತ್ತವನು ನೀಟಾಗಿ ಕಟ್ಸ್ಕೊಡ್ಬೇಕಲ್ಲೂ. ಆವಾಗ ಬಟ್ಟೆ ನೀಟಾಗಿ ಟರ್ನ್ ಆಗಿ ಫ್ಯಾಬ್ರಿಕ್ಕು ನೀಟಾಗಿ ಡಿಸೈನ್ ಕಾಣುತ್ತೆ. ಕಟ್ಸಾದ್ಮೇಲೆ ಫ್ಯಾಬ್ರಿಕ್ನ ತಿರುವಾಕೋಬೇಕು. ನೀಟಾಗಿ ಕಿನಾರೆ ಸ್ಟಿಚ್ ಹಾಕಬೇಕು. ಅದು ಸ್ಕ್ಯಾಲಪ್ ಇರೋದ್ರಿಂದ ನೀಟಾಗಿ ಬಟ್ಟೆ ಎಲ್ಲ ಈಚೆಗೆ ಆ ಶೇಪ್ಗೆ ಈಚೆಗೆ ನೀಟಾಗಿ ರಿಮೂವ್ ಮಾಡ್ಕೊಂಡು ನಾವು ನಿಧಾನಕ್ಕೆ ಕಿನಾರೆ ಸ್ಟಿಚ್ ಹಾಕಬೇಕು. ನೀವು ಕ್ಯಾನ್ವಾಸ್ ಹಾಕಿದ್ರೆ ನೀಟಾಗಿ ಟರ್ನ್ ಆಗುತ್ತೆ ಅದು. ಈ ಥರ ಇನ್ನು ಟರ್ನ್ ಮಾಡಬೇಕಾಗಿಲ್ಲ. ನೀವು ಸ್ಟಿಚ್ ಮಾಡಿ ಕಿನಾರೆ ಹಾಕೋಕ್ಕೆ ನೀಟಾಗಿ ಅದು ಓಪನ್ ಆಗುತ್ತೆ. ನಾವು ಕ್ಯಾನ್ವಾಸ್ ಹಾಕ್ದಲ್ಲೇ ಇರೋದ್ರಿಂದ ಬಟ್ಟೆ ಎಲ್ಲ ನೀಟಾಗಿ ನಾವೇ ಈಚೆಗೆ ರಿಮೂವ್ ಮಾಡ್ಕೊಂಡು ಸ್ಕ್ಯಾಲಪ್ಗೆ ಸ್ಟಿಚ್ ಹಾಕಬೇಕು. ನೋಡಿ, ಈ ಥರ ನೀಟಾಗಿ ರೆಡಿಯಾಗಿದೆ. ಈ ಥರ ಫುಲ್ ಸ್ಟಿಚ್ ಹಾಕಾದ್ಮೇಲೆ ಮೇನ್ ಫ್ಯಾಬ್ರಿಕ್ಕು ಲೈನಿಂಗ್ ಫ್ಯಾಬ್ರಿಕ್ನ ಅಟ್ಯಾಚ್ ಮಾಡ್ಕೋಬೇಕು. ನೋಡಿ, ಈಗ ಮುಂದೆ ಡಾಟ್ಗೆ ಒಂದು ಸೈಡ್ ಮಾರ್ಕಿಂಗ್ ಹಾಕಿದ್ವಲ್ಲ ಅದನ್ನು ಇನ್ನೊಂದು ಸೈಡು ಮಾರ್ಕಿಂಗ್ ಹಾಕ್ಕೊಂಡು ಫ್ರಂಟ್ ಡಾಟ್ ಹಿಡಿಬೇಕು. ಇದನ್ನು ನೀವು ಸಪ್ರೇಟಾಗಿ ಕಟ್ ಮಾಡಿಕೊಂಡು ಡಾಟ್ಸ್ ಹಿಡಿಬೋದು. ಇಲ್ಲ ಕಟ್ ಮಾಡ್ದಲೇ ಇದೇ ಥರನೇ ನೋಡಿ ಸಿಂಗಲ್ ಆಗೇ ಈ ಥರ ನೀಟಾಗಿ 1/4 ಇಂಚ್ಗೆ ಹಿಡಿಬೇಕು. ಕೆಳಗಡೆ 1 ಇಂಚ್ಗೆ ಹಿಡಿಬೇಕು. ಮೇಲ್ಗಡೆ ಕಂಕ್ಳ ಹತ್ರ 1/4 ಇಂಚಿಗೆ
ಸ್ಟಿಚ್ ಮಾಡಿದ್ರೆ ಈ ಥರ ರೆಡಿ ಆಗುತ್ತೆ ಫ್ರಂಟ್ ಶೇಪು. ಇದೇ ಥರ ಇನ್ನೊಂದು ಸೈಡೂ ಅದೇ ಥರ ಸ್ಟಿಚ್ ಮಾಡೋಣ. ನೋಡಿ ಈ ಥರ ಆದಮೇಲೆ ಎರಡೂ ಫ್ರಂಟು ಬ್ಯಾಕು ಶೋಲ್ಡರ್ ಜಾಯ್ನಿಂಗ್ ಮಾಡೋಣ. 1/2 ಇಂಚ್ಗೆ ಎರಡು ಕಡೆ ಶೋಲ್ಡರ್ನ ಜಾಯಿನ್ ಮಾಡ್ಕೊಂಡು ಅದಕ್ಕೆ ಡಬಲ್ ಸ್ಟಿಚ್ ಹಾಕೋಣ. ನೆಕ್ಸ್ಟು ಶೋಲ್ಡರ್ ಜಾಯ್ನಿಂಗ್ ಮಾಡಿರತ್ತವ ಎಕ್ಸ್ಟ್ರಾ ಇದ್ದರೆ ಫ್ಯಾಬ್ರಿಕ್ಕು ಅದನ್ನು ಟ್ರಿಮ್ಮಿಂಗ್ ಮಾಡ್ಕೋಬೇಕು. ಅದೇ ಥರ ಈ ಥರ ಫ್ರಂಟು ಬ್ಯಾಕು ರೆಡಿ ಆಗಿದೆ, ಜಾಯಿನ್ ಮಾಡಿದ್ದೀನಿ. ನೆಕ್ಸ್ಟ್ಗೆ ಬಾಟಮ್ ಪಾರ್ಟು ಕೆಳಗಡೆಗೆ ಏನು ಮೇನ್ ಫ್ಯಾಬ್ರಿಕ್ ನಾವು ತೊಗೊಂಡಿದ್ದೀವಿ ಫಸ್ಟು ಲೈನಿಂಗು ಮತ್ತು ಈಗ ಮೇಲ್ಗಡೆ ಪಾರ್ಟ್ ಏನು ರೆಡಿ ಮಾಡಿದ್ದೀವಿ ಅದನ್ನು ಎರಡೂ ಈ ಥರ ನೋಡ್ಕೋಬೇಕು. ಲೈನಿಂಗು ಕರೆಕ್ಟಾಗಿದೆಯಾ, ಮ್ಯಾಚ್ ಆಗುತ್ತಾ ಅಂತ. ಡಾಟ್ಸ್ ಎಲ್ಲ ಹಿಡ್ದಿರೋದ್ರಿಂದ ಹೆಚ್ಚು ಕಮ್ಮಿ ಆಗ್ಬೋದು, ಅದರಿಂದ ನೋಡ್ಕೋಬೇಕು. ಡಾಟ್ಸ್ ಹಿಡ್ದಾದ್ಮೇಲೆ ಲೈನಿಂಗು ಕರೆಕ್ಟಾಗಿದೆಯಾ ಅಂತ. ಕರೆಕ್ಟಾಗಿದ್ದೆ ನೆಕ್ಸ್ಟು ಮೇನ್ ಫ್ಯಾಬ್ರಿಕ್ ಏನಿದೆ ಅದನ್ನು ಮೇಲ್ಗಡೆ 1/2 ಇಂಚ್ಗೆ ಲಾಂಗ್ ಸ್ಟಿಚ್ ಇಕ್ಕೊಂಡಿದ್ದೀನಿ. ನಂಬರ್ 5ಗೆ ಸ್ಟಿಚ್ಚು ಲಾಂಗ್ ಸ್ಟಿಚ್ ಇಕ್ಕೊಂಡು ಒಂದು ಸ್ಟಿಚ್ ಹಾಕ್ಕೊತೀನಿ. ಈ ಥರ ಸ್ಟಿಚ್ ಹಾಕಿ ಲಾಂಗಾಗಿ ಸ್ವಲ್ಪ ದಾರ ಕಟ್ ಮಾಡ್ಕೋಬೇಕು. ಎಕ್ಸ್ಟ್ರಾ ಕಟ್ ಮಾಡ್ಕೊಂಡು ಈಗ ಅಲ್ಲಿ ಸಿಂಗಲ್ ದಾರ ತೊಗೋಬೇಕು. ಸಿಂಗಲ್ ದಾರ ತೊಗೊಂಡು ಈ ಥರ ಎಳಿಬೇಕು. ಬಟ್ಟೆನ ಒಂದು ಕಡೆ ದಾರ ಇಟ್ಕೋಬೇಕು. ಇದು ಲಾಂಗ್ ಸ್ಟಿಚ್ ಹಾಕಿರೋದ್ರಿಂದ ದಾರ ಲೂಸ್ ಇರುತ್ತೆ. ಈ ಥರ ಬಟ್ಟೆನ ಹಿಂದಕ್ಕೆ ಎಳೆದ್ರೆ ಗ್ಯಾದರ್ ಥರ ಆಗುತ್ತೆ ಬಟ್ಟೆ ಎಲ್ಲ, ಫ್ಯಾಬ್ರಿಕ್ ಎಲ್ಲ. ಈ ಥರ ನೀಟಾಗಿ ಗ್ಯಾದರ್ ಮಾಡ್ಕೋಬೇಕು. ನಿಮ್ಮದು ಲೈನಿಂಗ್ ಎಷ್ಟಿದೆ ಅಗಲ ಅದಕ್ಕೆ ಮ್ಯಾಚ್ ಆಗೋ ಥರ ಇದನ್ನು ಫುಲ್ಲು ಗ್ಯಾದರ್ ಮಾಡ್ಕೋಬೇಕು. ನಾವು ಎಷ್ಟು ಅಗಲ ಇದೆ ಅಷ್ಟು ಅಗಲ ಗ್ಯಾದರಿಂಗ್ ಮಾಡ್ಕೊಂಡು ಲೈನಿಂಗಿಗೆ ಸ್ಟಿಚ್ ಮಾಡಬೇಕು. ನೋಡಿ ಈ ಥರ ಫುಲ್ಲು ಗ್ಯಾದರ್ ಮಾಡಿದ್ದೀನಿ. ಈಗ ಲೈನಿಂಗಿಗೆ ಅಟ್ಯಾಚ್ ಮಾಡ್ತಾಯಿದ್ದೀನಿ. ಸ್ಟಾರ್ಟಿಂಗು 2 ಇಂಚು ಗ್ಯಾದರ್ ಏನು ಬೇಡ, ಅಲ್ಲಿ ಸ್ಟಿಚ್ ಎಲ್ಲ ಮಾಡ್ತೀವಿ. ಹಾಗಾಗಿ ಸ್ಟಾರ್ಟಿಂಗ್ 2 ಇಂಚ್ ಆದಮೇಲೆ ನೀಟಾಗಿ ಏನು ನಾವು ಗ್ಯಾದರ್ ಮಾಡಿದ್ದೀವಿ ಅದನ್ನು ನೀಟಾಗಿ ಹಿಡ್ಕೊಂಡು ಲೈನಿಂಗಿಗೆ ಅಟ್ಯಾಚ್ ಮಾಡ್ಕೋಬೇಕು. ಅಲ್ಲಿ ಗ್ಯಾದರ್ ಮಾಡಿರೋದ್ರಿಂದ ಬಟ್ಟೆ ಎಲ್ಲ ಹಿಂದೆ ಮುಂದೆ ಆ ಥರ ಆಗಿರುತ್ತೆ. ನೀಟಾಗಿ ಅದನ್ನು ಮೇಲಕ್ಕೆ ಇಟ್ಕೊಂಡು ಕಚ್ಚೆಲ್ಲ ಸ್ಟಿಚ್ ಹಾಕೋಬೇಕು ನಾವು. ಈ ಥರ ಸ್ಟಿಚ್ ಹಾಕಾದ್ಮೇಲೆ ಇದಕ್ಕೆ ಡಬಲ್ ಸ್ಟಿಚ್ ಹಾಕ್ಬೇಕು ನಾವು, ನೀಟಾಗಿ ನೋಡ್ಕೊಂಡು. ಇದೇ ಥರ ಈಗ ಇನ್ನೊಂದು ಸೈಡ್ದು ಬ್ಯಾಕ್ ಸೈಡ್ದು ಸೇಮ್ ಅದೇ ಥರ ಸ್ಟಿಚ್ ಮಾಡ್ಕೋತೀನಿ. ನೀವು ಈ ಥರ ಬೇಡ ಅಂದರೆ ನಾರ್ಮಲಾಗೇ ಚಿಕ್ಕದಾಗಿ ಸ್ಟಿಚಿಂಗ್ ಮಾಡ್ಬೇಕಾದ್ರೆ ಕೈಯಲ್ಲೇ ನಿಧಾನಕ್ಕೆ ನೀವು ಬಟ್ಟೆನ ತೆಳ್ಕೊಂಡು ಚಿಕ್ಕದಾಗಿ ನೆರಿಗೆ ಬರೋ ಥರ ಸ್ಟಿಚ್ ಮಾಡ್ಬೋದು. ಆ ಥರ ಮಾಡೋಕ್ಕೆ ಬರಲ್ಲ ಅಂದರೆ ಈ ಥರ ಸಿಂಪಲ್ಲಾಗಿ ಲಾಂಗ್ ಸ್ಟಿಚ್ ಹಾಕಿ ಬಟ್ಟೆ ಎಲ್ಲ ನೀಟಾಗಿ ಎಳೆದ್ರೆ ಅಲ್ಲಿ ಫುಲ್ಲು ಸ್ಮಾಲ್ ಗ್ಯಾದರಿಂಗ್ ಥರ ಬಟ್ಟೆ ಎಲ್ಲ ಗ್ಯಾದರ್ ಆಗುತ್ತೆ. ಅದನ್ನು ನೀವು ಈ ಥರ ಅಟ್ಯಾಚ್ ಮಾಡ್ಕೊಳ್ಳೋದು ಲೈನಿಂಗಿಗೆ.
ಹೊಸ್ದಾಗಿ ಸ್ಟಿಚ್ ಮಾಡೋರಿಗೆ ಚಿಕ್ಕ ಚಿಕ್ಕದಾಗಿ ಗ್ಯಾದರ್ ಮಾಡೋಕ್ಕೆ ಕಷ್ಟ ಆಗುತ್ತೆ ಅಂಥವರು ಈ ಮೆಥಡಲ್ಲಿ ಸ್ಟಿಚ್ ಮಾಡ್ಬೋದು, ನಿಮಗೆ ಸುಲಭ ಆಗುತ್ತೆ. ಸ್ಟಿಚ್ ಆದಮೇಲೆ ಎಕ್ಸ್ಟ್ರಾ ಇರೋದನ್ನೆಲ್ಲ ಕಟ್ ಮಾಡೋಣ. ಇದಕ್ಕೂ ಡಬಲ್ ಸ್ಟಿಚ್ ಹಾಕ್ತಾಯಿದ್ದೀನಿ. ಅದಾದಮೇಲೆ ಬಾಡಿ ಪಾರ್ಟ್ ಮೇಲ್ಗಡೆದೇನು ಸ್ಟಿಚ್ ಮಾಡಿದ್ದೋ ಅದನ್ನು ಈಗ ಗ್ಯಾದರ್ ಹಿಡ್ದಿರೋ ಅಥವಾ ಈ ಥರ ಹಿಡ್ಕೊಂಡು 1/2 ಇಂಚ್ಗೆ ಸ್ಟಿಚ್ ಮಾಡ್ಕೋಬೇಕು. ಆ ಗ್ಯಾದರ್ಸು ಎಲ್ಲ ನೀಟಾಗಿ ಆಗೋ ಥರ, ಬಟ್ಟೆ ನೀಟಾಗಿ ಕೂರೋ ಥರ ಈ ಥರ ಸ್ಟಿಚ್ ಮಾಡಬೇಕು. ಕೆಳಗಡೆ ಲೈನಿಂಗು ಅಷ್ಟೇ, ಅದು ಒಂದೊಂದು ಸತಿ ಹಿಂದೆ ಮುಂದೆ ಆಗುತ್ತೆ ಸ್ಟಿಚಿಂಗ್ ಮಾಡಬೇಕಾದ್ರೆ, ಅದನ್ನು ನೀಟಾಗಿ ನೋಡ್ಕೊಂಡು ಈ ಥರ ಸ್ಟಿಚಿಂಗ್ ಮಾಡ್ಕೋಬೇಕು. ನೋಡಿ ಈ ಥರ ಸ್ಟಿಚ್ ಆಗಿದೆ. ಇದಕ್ಕೆ ಡಬಲ್ ಸ್ಟಿಚ್ ಹಾಕ್ತಾಯಿದ್ದೀನಿ ಮತ್ತೆ ಇನ್ನೊಂದು ಸತಿ. ನೀವು ಈ ಥರ ಡಬಲ್ ಸ್ಟಿಚ್ ಹಾಕಿದಾಗ ಬಟ್ಟೆ ದಾರ ಸ್ಟಿಚ್ ರಿಮೂವ್ ಆಗೋಲ್ಲ, ನೀಟಾಗಿರುತ್ತೆ ನಿಮಗೆ ತುಂಬ ದಿನ. ಇದೇ ಥರ ಬ್ಯಾಕ್ ಸೈಡ್ದು ಸ್ಟಿಚ್ ಮಾಡ್ಕೊತಾ ಇದ್ದೀನಿ, ಅಟ್ಯಾಚ್ ಮಾಡ್ಕೊತಾ ಇದ್ದೀನಿ ಬಾಡಿ ಪಾರ್ಟು. ನೋಡಿ ಈ ಥರ ಅಟ್ಯಾಚ್ ಆಯಿತು. ಇದು ಅಟ್ಯಾಚ್ ಆದಮೇಲೆ ನೀಟಾಗೆಲ್ಲ ಕಟಿಂಗ್ ಮಾಡ್ಕೊಂಡು ಇದಕ್ಕೆಲ್ಲ ನೀಟಾಗಿ ಓವರ್ಲಾಕ್ ಮಾಡ್ಕೋಬೇಕು ನಾವು. ಓವರ್ಲಾಕ್ ಮಾಡಲಿಲ್ಲ ಅಂದರೆ ಅದು ಬಟ್ಟೆ ಎಲ್ಲ ತಿರ್ಗಾ ಅದೇ ಥರ ದಾರ ಥರ ಬಿಟ್ಕೊತಾ ಇರುತ್ತೆ. ಎರಡೂ ಕಡೆದು ನೀಟಾಗಿ ಓವರ್ಲಾಕ್ ಮಾಡ್ಕೋಬೇಕು. ನೋಡಿ ನೀಟಾಗಿ ಓವರ್ಲಾಕ್ ಮಾಡಿದ್ದೀನಿ ಎಲ್ಲ ಕಡೆನೂ. ಮೇಲ್ಗಡೆ ನೆಕ್ ಏನು ಅಟ್ಯಾಚ್ ಮಾಡಿದೆ ನಾನು ಬಾಡಿ ಪಾರ್ಟು, ಶೋಲ್ಡರ್ಸ್ನು ಜಾಯಿನ್ ಮಾಡ್ಕೊಂಡಿರತ್ತವ ಅಲ್ಲೂ ಓವರ್ಲಾಕ್ ಮಾಡಿದ್ದೀನಿ. ನೆಕ್ಸ್ಟು ಸ್ಲೀವ್ ನಾರ್ಮಲಾಗೇ ಸ್ಟಿಚಿಂಗ್ ಮಾಡ್ಕೊಂಡಿದ್ದೀನಿ. ಫಸ್ಟೇ ಲೈನಿಂಗು ಮತ್ತು ಮೇನ್ ಫ್ಯಾಬ್ರಿಕ್ಗೆ ಸ್ಟಿಚಿಂಗ್ ಮಾಡ್ಕೊಂಡು ಈಗ ಬಾಡಿಗೆ ಅಟ್ಯಾಚ್ ಮಾಡ್ತಾಯಿದ್ದೀನಿ. ಇದು ನಾರ್ಮಲಾಗಿ ಹೊಲಿತಾ ಇರೋದ್ರಿಂದ ಇದನ್ನೇನು ಜಾಸ್ತಿ ತೋರಿಸ್ತಾ ಇಲ್ಲ. ಇದೇ ಥರ ಎರಡೂ ಕಡೆ ಸ್ಲೀವ್ಸನ್ನು ಅಟ್ಯಾಚ್ ಮಾಡ್ಕೊಂಡಿದ್ದೀನಿ. ಫ್ರಾಕ್ಸಲ್ಲೂ ತುಂಬ ಥರ ಇದೆ. ಫ್ರಾಕ್ಸು ಪ್ಯಾಟ್ರನ್ಸು, ಇದು ಒಂದು ಪ್ಯಾಟರ್ನು ನಾನು ತೋರಿಸಿರೋದು. ನಿಮಗೆ ಲಾಂಗ್ ಗೌನ್ ಬರುತ್ತೆ, ಶಾರ್ಟ್ ಬರುತ್ತೆ, ಅನಾರ್ಕಲಿ ಫ್ರಾಕ್ ಬರುತ್ತೆ. ಈ ಥರ ತುಂಬ ಥರ ಪ್ಯಾಟ್ರನ್ಸ್ ಇದೆ. ನಾನಿದು ಸಿಂಪಲ್ ಪ್ಯಾಟ್ರನ್ನ ತೋರಿಸ್ತಾ ಇದ್ದೀನಿ ನಿಮಗೆ. ನೋಡಿ ನೆಕ್ಸ್ಟು ಸೈಡ್ ಫಿಟ್ಟಿಂಗ್ ಮಾಡೋಣ. ಸ್ಟಾರ್ಟಿಂಗು ಒಂದು ಸ್ಟಿಚ್ ಹಾಕ್ತಾ ಇದ್ದೀನಿ ಕಾರ್ನರ್ಗೆ, 1/2 ಇಂಚ್ಗೆ ಈ ಥರ ಸ್ಟಿಚಿಂಗ್ ಹಾಕ್ಕೊಂಡು ಕೆಳಗಡೆ ಏನು ಅಟ್ಯಾಚ್ ಮಾಡಿದ್ದೀವಿ ಅಲ್ಲಿ ಗಂಟ ಬಂದ ಮೇಲೆ ಬರೀ ಮೇನ್ ಫ್ಯಾಬ್ರಿಕ್ಗೆ ಮಾತ್ರ ಸ್ಟಿಚ್ ಹಾಕೋಣ. ಲೈನಿಂಗ್ ಬಿಟ್ಟು ಮೇನ್ ಫ್ಯಾಬ್ರಿಕ್ಗೆ ಮಾತ್ರ ಸ್ಟಿಚ್ ಹಾಕೋಬೇಕು. ಕೆಳಗಡೆ ಬಾಟಮ್ ತಕ ಹಾಕಿ ಆ ಮೇನ್ ಫ್ಯಾಬ್ರಿಕ್ಗೆ ಡಬಲ್ ಸ್ಟಿಚ್ ಹಾಕಬೇಕು. ಡಬಲ್ ಸ್ಟಿಚ್ ಹಾಕಾದ್ಮೇಲೆ
ಇನ್ನೊಂದು ಕಡೆನೂ ಅದೇ ಥರ ಸ್ಟಿಚ್ ಮಾಡ್ಕೊತೀನಿ. ಫಸ್ಟ್ ಈ ಥರ ಮೇನ್ ಫ್ಯಾಬ್ರಿಕ್ನ ಸ್ಟಿಚ್ ಮಾಡ್ಕೊಂಡು ಆಮೇಲೆ ಲೈನಿಂಗ್ ಫ್ಯಾಬ್ರಿಕ್ನ ಸಪ್ರೇಟಾಗಿ ಸ್ಟಿಚ್ ಮಾಡ್ಕೋಬೇಕು. ಎರಡು ಸಪ್ರೇಟು. ಆವಾಗ ನಮಗೆ ನೀಟಾಗಿ ಕೆಳಗಡೆ ಬಾಟಮ್ ಕಾಣುತ್ತೆ. ಎರಡು ಒಟ್ಟಿಗೆ ಅಟ್ಯಾಚ್ ಮಾಡಿದ್ರೆ ಚೆನ್ನಾಗಿ ಕಾಣಲ್ಲ ಅದು. ನೋಡಿ, ಈಗ ಬರೀ ಲೈನಿಂಗ್ ಮಾತ್ರನೇ ಅಟ್ಯಾಚ್ ಮಾಡ್ತಾ ಇದ್ದೀನಿ. ಅದನ್ನು 1/2 ಇಂಚ್ಗೆ ಈ ಥರ ಇಟ್ಕೊಂಡು ಆ ಏನ್ನಲ್ಲಿದೆ ಬಾಡಿ ಪಾರ್ಟ್ಗೆ ಅಟ್ಯಾಚ್ ಮಾಡಿದ್ದೀವಿ ನಾವು ಫ್ರಿಲ್ಸ್ದು, ಅಲ್ಲಿಗಂಟ ಲೈನಿಂಗ್ನು ಇದೇ ಥರ ಸ್ಟಿಚ್ ಮಾಡ್ಕೋಬೇಕು. ಈಗ ನಿಮ್ಮದು ಏನು ಮೆಜರ್ಮೆಂಟ್ ಇದೆ ಅದಕ್ಕೆ ನಿಮ್ಮದು ಫೈನಲ್ ಸ್ಟಿಚ್ ಹಾಕಿ ಬಾಡಿ ಫಿಟ್ಟಿಂಗ್ ಸ್ಟಿಚ್ಚು. ಇಲ್ಲಿ ಸೊಂಟದ ಹತ್ರನೂ ನಿಮ್ದು ಎಷ್ಟಿದೆ ವೇಸ್ಟು ಅದನ್ನು ಮಾರ್ಕಿಂಗ್ ಹಾಕ್ಕೊಂಡು ಯಾವ ಥರ ಅಲ್ಲಿ ಫಿನಿಶಿಂಗ್ ಮಾಡ್ತೀನಿ ನೋಡಿ. 3 ಪಾಯಿಂಟ್ಸ್ನ ಜಾಯಿನ್ ಮಾಡ್ಕೊಂಡು ಕೆಳಗಡೆ ಅದೇ ಥರ ಅಲ್ಲಿ ಫ್ಯಾಬ್ರಿಕ್ನ 4 ಫ್ಯಾಬ್ರಿಕ್ನ ನೀಟಾಗಿ ಹಿಡ್ಕೊಂಡು ಈ ಥರ ಕಾರ್ನರ್ಗೆ ಸ್ಟಿಚ್ನ ರಿಮೂವ್ ಮಾಡ್ಕೋಬೇಕು. ಈಚೆಗೆ ಪಕ್ಕಕ್ಕೆ ಒಂದು 2ರಿಂದ 3 ಸ್ಟಿಚ್ ಎಕ್ಸ್ಟ್ರಾ ಸ್ಟಿಚ್ ಹಾಕ್ಕೊಳ್ಳಿ ಲೂಸಿಂಗಿಗೆ. ಇದೇ ಥರ ಇನ್ನೊಂದು ಸೈಡನ್ನು ಫಿನಿಶಿಂಗ್ ಮಾಡೋಣ. ಈಗ ಲಟ್ಕನ್ಗೆ ಫ್ಯಾಬ್ರಿಕಲ್ಲಿ ನನಗೇನು ಬೇರೆ ಪಾರ್ಟ್ ಇತ್ತು ಅದರಲ್ಲಿ ಸಪ್ರೇಟು ಇತ್ತು, ಅದನ್ನು ಕಟ್ ಮಾಡ್ಕೊತಾ ಇದ್ದೀನಿ. ನಿಮ್ಗೆ ಎಷ್ಟು ಲಟ್ಕನ್ಸ್ ಬೇಕೋ ಅಷ್ಟು ಕಟ್ ಮಾಡ್ಕೊಳ್ಳಿ. ಸಿಂಗಲ್ ಕಲರ್ ಫ್ಯಾಬ್ರಿಕ್ ಇದ್ದರೆ ಸಿಂಗಲ್ ಕಲರೇ ಹಾಕ್ಬೋದು, ಇಲ್ಲ ಈ ಥರ ಕಾಂಟ್ರಾಸ್ಟ್ ಇತ್ತು ಅಂದರೆ ಕಾಂಟ್ರಾಸ್ಟ್ ಯೂಸ್ ಮಾಡಿದ್ರೆ ಚೆನ್ನಾಗಿ ಕಾಣುತ್ತೆ. ನೋಡಿ, ಸ್ಟಾರ್ಟಿಂಗು ಈ ಥರ ಟ್ರಯಾಂಗಲ್ ಥರ ಬಟ್ಟೆ ಇಟ್ಕೊಂಡು ಅದ್ರ ಮೇಲ್ಗಡೆ ಕಾಂಟ್ರಾಸ್ಟ್ ಇನ್ನೊಂದು ಕಲರ್ದು ಫ್ಯಾಬ್ರಿಕ್ನ 1/2 ಇಂಚ್ ಗ್ಯಾಪ್ಗೆ ಈ ಥರ ಇಟ್ಕೋಬೇಕು. ಸ್ಟೆಪ್ ಬೈ ಸ್ಟೆಪ್ ಇಟ್ಕೊಂಡಾಗ ನೀಟಾಗಿ ಅದು ಡಿಸೈನ್ ಬರುತ್ತೆ. 3 ಫ್ಯಾಬ್ರಿಕ್ ಇಟ್ಕೊಂಡು ಅದನ್ನು ಸ್ಟಿಚ್ ಮಾಡ್ಕೊಂಡು ಎಕ್ಸ್ಟ್ರಾಸ್ ಎಲ್ಲ ಕಟ್ ಮಾಡಿದೆ. ನೆಕ್ಸ್ಟು ಈ ಥರ ಡಿಸೈನಲ್ಲಿ ಮಾಡ್ತಾಯಿದ್ದೀನಿ. ಈಗ ಥ್ರೆಡ್ ಏನಿದೆ ಅದನ್ನು ಸೆಂಟ್ರಿಗೆ ಇಟ್ಕೊಂಡು ಸ್ಟಿಚ್ ಮಾಡ್ತಾಯಿದ್ದೀನಿ. ಇದು ಯಾವ ಥರ ಬರುತ್ತೆ ಡಿಸೈನು ರಿಮೂವ್ ಮಾಡಿದಾಗ ನೋಡಿ. ಲಟ್ಕನ್ ಓಪನ್ ಮಾಡಿದಾಗ ನೋಡಿ ಈ ಥರ ನೀಟಾಗಿ ಈಚೆಗೆ ರಿಮೂವ್ ಮಾಡ್ಕೋಬೇಕು. ಇದೇ ಥರ ಎರಡು ಕಡೆ ಮಾಡ್ಕೊಂಡು ನೆಕ್ಸ್ಟು
ಅದ್ರ ಮೇಲ್ಗಡೆ ಸಿಂಗಲ್ನ ಕೊಡ್ತೀನಿ. ಕೆಳಗಡೆ ಮಾತ್ರ ಕಾರ್ನರಲ್ಲಿ ಆ ಥರ ಕೊಟ್ಟು ಮೇಲ್ಗಡೆ ನಾರ್ಮಲಾಗೇ ಟ್ರಯಾಂಗಲ್ ತೊಗೊಂಡು ಅದನ್ನು ಸ್ಟಿಚ್ ಮಾಡ್ತೀನಿ. ಅಲ್ಲಿಗೆ 1/2 ಇಂಚ್ಗೆ ಈ ಥರ ಸ್ಟಿಚಿಂಗ್ ಮಾಡ್ಕೊಂಡು ಈ ಥರ ಬರುತ್ತೆ. ನೆಕ್ಸ್ಟು ಅದ್ರ ಮೇಲ್ಗಡೆ ಇನ್ನೊಂದು ಅದೇ ಥರನೇ ಸ್ಟಿಚಿಂಗ್ ಮಾಡ್ಕೊತೀನಿ. ನಿಮಗೆ ಎಷ್ಟು ಬೇಕೋ ಅಷ್ಟು ಕೊಡ್ಬೋದು. ಇದನ್ನು ಫ್ಯಾಬ್ರಿಕ್ಕು ಡಿಸೈನು ಎಷ್ಟು ಉದ್ದ ಬೇಕು ಆದರೂ ಅಷ್ಟು ಉದ್ದ ನೋಡಿ. ನಾನು ಇಷ್ಟು ಕೊಟ್ಟಿದ್ದೀನಿ. ಈ ಥರ ಕಾಣುತ್ತೆ. ಎರಡು ನೋಡಿ ರೆಡಿ ಮಾಡಿದ್ದೀನಿ ಲಟ್ಕನ್ಸು. ಫೈನಲಿ ಫ್ರಾಕ್ ಈ ಥರ ಇದೆ ನೋಡಿ ಫ್ರಿಲ್ಸ್ ಯಾವ ಥರ ಕಾಣುತ್ತೆ. ನೆಕ್ಕು ಶೇಪು ಹಿಂದೆ ನೋಡಿ ಲಟ್ಕನ್ಸು. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫ್ರೆಂಡ್ಸ್.